ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ. ಅವರನ್ನು ತಕ್ಷಣವೇ ತಮ್ಮ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಅವರನ್ನು ವಜಾ ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೀವಿ. ಯಾಕಂದರೆ ಅವ್ರು ಯಾವತ್ತು ಕಲಬುರಗಿಯನ್ನು ಮರ್ತೋಗಿದ. ಅವ್ರ ಮಂತ್ರಿಗಳಾದಮೇಲೆ ಕಲಬುರಗಿಗೆ ಬರೋದು ಕೇವಲ ಪತ್ರಿಕಾಗೋಷ್ಠಿಗೆ ಅಷ್ಟೇ ಬರ್ತಾರೆ. ಎಷ್ಟು ಕಡೆ ಬಂದಿದ್ದಾರೆ ಅವರು. ಮುಖ್ಯಮಂತ್ರಿ ಜೊತೆಗೆ ಇವ್ರಿಗೆ ಕಾಲಿಗೆ ಕೆಸರಾಗುತ್ತೆ ಅಂತ ಅನಿಸ್ತದೆ. ಮುಖ್ಯಮಂತ್ರಿ ಜೊತೆಗೆ ವಿಮಾನದಲ್ಲಿ ವೀಕ್ಷಣೆ ಮಾಡಿದರು. ನೆರೆ ಹಾವಳಿ ಬಂದರೆ ಜನರ ಸಂಕಷ್ಟ ಕೇಳಲಿಕ್ಕೆ ಒಂದು ತಾಲೂಕಕ್ಕೆ ಬರಲಿಲ್ಲ ಇವರು. RSS ಬಗ್ಗೆ ಮಾತಾಡಲಿಕ್ಕೆ ಇವರಿಗೆ ನೈತಿಕ ಹಕ್ಕಿಲ್ಲ. ಇವರಿಗೇನು ಹಕ್ಕಿದೆ? ಕಲಬುರಗಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಜೈಕಾರ ಕೂಗ್ತಕ್ಕಂಥ ಸಂಘಟನೆಗಳ ಬಗ್ಗೆ ಯಾವುದೇ ಆಕ್ಷನ್ ತಗೊಳ್ಳದೆ ಇರ್ತಕ್ಕಂಥ ಖರ್ಗೆ ಅವರೇ, RSS ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ? ಪಾಕಿಸ್ತಾನ್ ಧ್ವಜಗಳನ್ನು ತಗೊಂಡು ತಿರುಗಾಡ್ತಾ ಇದ್ದಾರೆ. ಭಾರತದ ಧ್ವಜ ನೆಲದ ಮೇಲೆ ಹಾಕಿ ತುಳಿದ್ರೆ ಅವ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಳ್ಳೋದಿಲ್ಲ. ಯಾವುದೋ ಭಾರತದ ಅಭಿಮಾನಿಗಳು ಪಾಕಿಸ್ತಾನ ಧ್ವಜ ನೆಲದ ಮೇಲೆ ಬಿದ್ದಿದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸ ನಿಮ್ಮ ಪೊಲೀಸರು ಮಾಡಿದ್ರು. ತಾಕತ್ತಿದ್ರೆ ಹೇಳಿ, ಯಾರು RSS ಜಿಂದಾಬಾದ್ ಹೇಳ್ತಾರೆ, ಭಾರತ್ ಮಾತಾ ಕಿ ಜಿಂದಾಬಾದ್ ಹೇಳ್ತಾರೆ, ಅವ್ರ ಓಟು ನಮಗೆ ಬೇಡ ಅಂತ ಹೇಳಿ. ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಾರೆ RSS BJP ಅವರು ಮಾತ್ರ ಇವತ್ತು ಈ ರೀತಿ ಥ್ರೆಟ್ನಿಂಗ್ ಕಾಲ್ ಮಾಡ್ತಾರೆ ಅಂತೇಳಿ. ತಾಕತ್ತಿದ್ರೆ ಅವರನ್ನು ಒಳಗಾಕಂತ ಕೆಲಸ ಮಾಡಿ. ನಿಮ್ಮದೇ ಸರ್ಕಾರ ಇದೆ ಅಲ್ಲ, ನಿಮ್ಮನ್ನು ಯಾರು ತಡೆ ಹಿಡಿದಿದ್ದು ಸ್ವಾಮಿ? ಇವತ್ತು ದೇಶಭಕ್ತ ಸಂಘಟನೆ ಬಗ್ಗೆ ಹಿಂದೆ ಏನೇನಾಗಿದೆ, ಬಾಂಗ್ಲಾ ಯುದ್ಧದಲ್ಲಿ, ಪಾಕಿಸ್ತಾನ ಯುದ್ಧದಲ್ಲಿ, ಈ ದೇಶದಲ್ಲಿ ನೆರೆ ಹಾವಳಿ ಬಂದಂತ ಸಂದರ್ಭದಲ್ಲಿ ಎಷ್ಟೆಷ್ಟು ಪ್ರಕೃತಿ ವಿಕೋಪಗಳಾದಂಥ ಸಂದರ್ಭದಲ್ಲಿ RSS ಮುಂಚೂಣಿಯಲ್ಲಿ ಇಟ್ಕೊಂಡು ಅಲ್ಲಿ ಸೈನ್ಯ ಸರ್ಕಾರದ ಸಹಾಯ ತಲುಪೋದಕ್ಕಿಂತ ಮುಂಚೆ RSSನ ಸ್ವಯಂ ಸೇವಕರು ತಲುಪಿ ಜನರ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಈ ಜಗತ್ತು, ಈ ದೇಶ ಮರ್ತಿಲ್ಲ. 100 ವರ್ಷ ಇವತ್ತು ಇಡೀ ಜಗತ್ತು RSS ಅನ್ನ ಕೊಂಡಾಡ್ತಾ ಇದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ? ಖರ್ಗೆ ಅವರೇ, ನಿಮ್ದೇ ಉಪಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಗೀತೆ ಹಾಡ್ತಾರೆ, ಸ್ವಯಂ ಸೇವಕ ಸಂಘದ ಗೀತೆಯನ್ನು ಹಾಡ್ತಾರೆ. ಅವ್ರು ಹೇಳ್ತಾರೆ ನಾನು ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕ ಅಂತ. ನಿಮ್ಮದೇ ಒಬ್ಬ ರಾಷ್ಟ್ರಪತಿ ಆದಂಥವ್ರು ನಿಮ್ಮ ಪಕ್ಷದ ಹಿರಿಯರು, ಅವ್ರು ನಾಗ್ಪುರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಚೇರಿಗೆ ಭೇಟಿ ಕೊಡ್ತಾರೆ. ನಿಮ್ಮ ಪಕ್ಷದ ಒಬ್ಬ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ವಾತಂತ್ರ್ಯೋತ್ಸವದಲ್ಲಿ ಪರೇಡ್ ಮಾಡಲಿಕ್ಕೆ ಕರೀತಾರೆ. ನೆಹರು ಅವರು ಕರೀತಾರೆ. ನೀವು ಯಾಕೆ ಮರ್ತೀರಿ? ಬಾಂಗ್ಲಾ ಯುದ್ಧದಲ್ಲಿ ನಮ್ಮ ಸೈನಿಕರು ಹೋರಾಡ್ತಾ ಇರಬೇಕಾದ್ರೆ ಅವರಿಗೆ ಆಹಾರದ ಪೊಟ್ಟಣಗಳನ್ನು ಮತ್ತು ಯುದ್ಧೋಪಕರಣಗಳನ್ನು ಕೂಡ ತಲುಪತಕ್ಕಂಥ ಕೆಲಸದಲ್ಲಿ ನಮ್ಮ ಸೈನಿಕರಿಗೆ ನೆರವಾದಂಥವ್ರು RSSನವರು ಅನ್ನೋಂಥದ್ದನ್ನು ಮರೆತಿದ್ದೀರಿ ನೀವು. ಬಾಂಗ್ಲಾದ ಅಸಹಾಯಕರು ಭಾರತಕ್ಕೆ ಮರಳಿದಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಶಿಬಿರಗಳಲ್ಲಿ ಸಹಾಯಕರಾಗಿ ಕೆಲಸ ಮಾಡಿದಂಥವ್ರು RSSನವರು. RSS ಇದೊಂದು ದೇಶಭಕ್ತ ಸಂಘಟನೆ. ಇದು ಯಾವತ್ತೂ ಕೂಡ ಯಾವುದು ಜಾತಿ, ಮತ, ಪಂಥ, ಪಕ್ಷವನ್ನು ಮೀರಿ ಈ ರಾಷ್ಟ್ರ ಸೇವೆಗೆ ಮುಡುಪಾದಂಥ ಸಂಘಟನೆ ಈ RSSನ ಬಗ್ಗೆ ನಿಮ್ಗೆ ಯಾಕೆ ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಂಡು ನಿಮಗೆ ನಿಮ್ಮ ಕೊಟ್ಟಿರೋ ಖಾತೆಗಳನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಿ? ನಿಮ್ಮದೇ ಆದಂಥ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆನಲ್ಲಿ ಗ್ರಂಥಪಾಲಕಿ ಇವತ್ತು ನೇಣಿಗೆ ಶರಣಾಗಿದ್ದಾಳೆ ಸ್ವಾಮಿ. ಬರೆದಿಟ್ಟಿದ್ದಾಳೆ, ಪೇಪರ್ ಬಿಲ್ ಕೊಡಲಿಲ್ಲ ನನಗೆ, ಟಿವಿ ಬಿಲ್ ದುಡ್ಡು ಕೇಳಕ್ ಹೋದ್ರೆ ಇಒ ಉಡಾಪೆ ಉತ್ತರ ಕೊಟ್ಟಿದ್ದಾನೆ. ಅಲ್ಲಿರುವಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮನೆಗೆ ಅಲ್ದ್ರೆ ದೊಡ್ಡ ಖರ್ಗೆ ಅವರು ನಿಮ್ಮ ಮುಖ್ಯಮಂತ್ರಿ ಪದವಿಯಿಂದ ತೆಗಿತಾರೆ ಅನ್ನುವಂತ ಹೆದರಿಕೆನಾ?
ಇನ್ನೆಷ್ಟು ದಿನ ಸ್ವಾಮಿ? 2.5 ವರ್ಷದಲ್ಲಿ 2 ಬಾರಿ ಕೂಡ ಇಲ್ಲಿ ಕಲಬುರಗಿನಲ್ಲಿ KDP ಸಭೆ ಮಾಡಲಿಲ್ಲ. 2-3 ವರ್ಷದಲ್ಲಿ ನಿರಂತರವಾಗಿ ಮಳೆ ಹಾನಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ರೈತರು ಬಂಡೆ ಎತ್ತುಗಳನ್ನು ತೆಗೆದುಕೊಂಡು ಬಂದು ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಪರಿಹಾರ ಕೊಡಲಿಲ್ಲ. ಏನೋ ದೊಡ್ಡ ಸಾಹಸ ಮಾಡಿದೀವಿ ಅಂತ ಹೇಳಿ ಇವತ್ತು ವಿಮೆ ಹಣ ಕೊಡಿಸಿದ್ವಿ, ಅದೇ ದೊಡ್ಡ ಸಾಹಸನ ನಿಮ್ದು? ನೀವೇನು ಕೊಟ್ಟಿದ್ದೀರಿ ಸರ್ಕಾರದ ಪರವಾಗಿ? ಹಿಂದೆ ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ಕೇಂದ್ರ ಸರ್ಕಾರದ ಕಡೆ ಕಾಯ್ದೆನೆ ತಕ್ಷಣಕ್ಕೆ ಸಹಾಯ ಕೊಟ್ಟಿದ್ರು. ಇವತ್ತು ಭೀಮಾ ನದಿ, ಕಾಗಿಣಾ ನದಿ ತುಂಬಿ ಹರಿದು ಮನೆಗಳಲ್ಲಿದ್ದಂಥ ದವಸ ಧಾನ್ಯ ಹರಿದು ಹೋಗಿದೆ. ಜನರಿಗೆ ಊಟ ಉಪಚಾರ ಮಾಡಲಿಕ್ಕೆ ದವಸ ಧಾನ್ಯಗಳಿಲ್ಲ. ಅವರಿಗೆ ಸಹಾಯ ಕೊಟ್ಟಿಲ್ಲ. ಉಸ್ತುವಾರಿ ಸಚಿವರು ನಿಮ್ಮ ಜೊತೆಗೆ ವಿಮಾನದಲ್ಲಿ ಬಂದು ಹೋದ್ರು, ಮುಗೀತು ಅವ್ರದ್ದು ಪ್ರದರ್ಶನ, ಅಷ್ಟಕ್ಕೆ ಕೊನೆ ಆಗಿ ಹೋಯ್ತು. RSS ಬಗ್ಗೆ ಮಾತಾಡ್ತಾರೆ, ಇವ್ರಿಗೆ ಯಾವ ನೈತಿಕತೆ ಆಗ್ತಿದೆ? ये समाचार बुलेटिन प्रायोजित था गोल्डन गेट PU कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। 9 शीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं। ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है, और यह हागरगा सर्कल, रिंग रोड, गुलबर्गा में सुविधाजनक स्थान।